ಹಾಯ್, ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನೆಲ್. ನಾನಿವತ್ತು ಹೆಸರುಬೇಳೆ ಪಾಯಸ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು 2026ಕ್ಕೆ. ಏನಪ್ಪ ಇದು ಹೆಸರುಬೇಳೆ ಪಾಯಸ ಅಂದರೆ, ತುಂಬ ಹೀಟ್ ಆಗಿರೋ ಅಂಥವ್ರಿಗೆ ಬಾಡಿ ತಂಪಾಗಲಿಕ್ಕೆ ಮಾಡಿಕೊಂಡು ಕುಡಿಯೋವಂಥ ಹೆಸರುಬೇಳೆ ಪಾಯಸ. ಬನ್ನಿ ಇವಾಗ ಯಾವ ರೀತಿ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಬರೋಣ. ಫಸ್ಟಿಗೆ 1 ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆನ ನೀಟಾಗಿ ತೊಳೆದು 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನಾನು ಇವಾಗ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಕುಕ್ಕರಲ್ಲಿ 1 ಗ್ಲಾಸ್ ಬೇಳೆಗೆ 2 ಗ್ಲಾಸ್ ನೀರು ಹಾಕಿ, ನೋಡಿ ಯಾವ ರೀತಿ ಅಂತಂದರೆ ಕೈಯಲ್ಲಿ ಒಂದು ಬೇಳೆ ತೊಗೊಂಡು ಈ ರೀತಿ ಇದು ಮಾಡಿದ್ರೆ, ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ರೀತಿ ಹಿಂಗೆ ಇಸ್ಕಿದ್ರೆ ಬೇಳೆ ಇದಾಗಬೇಕು ಮೆತ್ತಗೆ, ಆ ರೀತಿ ಬೇಯಿಸ್ಕೊಬೇಕು. ನಾನು ಕುಕ್ಕರಲ್ಲಿ ಹಾಕಿ 1 ಗ್ಲಾಸ್ ಬೇಳೆಗೆ 2 ಗ್ಲಾಸ್ ಬೇಳೆ ನೀರು ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ ತಗೊಂಡು ಒಂದು ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೊಂಡು ಬರೋಣ. ಒಂದು ಮಿಕ್ಸಿ ಜಾರ್ಗೆ 1 ಬಟ್ಲು ಕಾಯಿ ತುರಿ, ಬಾದಾಮಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಕಾಯಿ ತುರಿನ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಇದೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು. ಇದ್ರ ಜೊತೆಗೆ 1 ಕಪ್ ಕಾಯಿ ತುರಿ ಮತ್ತು ಒಂದು 5ರಿಂದ 6 ಬಾದಾಮಿ ಮತ್ತು ಗೋಡಂಬಿ ನಾನು ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಗಸಗಸೆನ ಹಾಕೋಣ. ಒಂದು ಬಾಣಲಿ ತೊಗೊಂಡು ಅದಕ್ಕೆ 2 ಸ್ಪೂನ್ ಗಸಗಸೆನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಿಗೆ ರೋಸ್ಟ್ ಆಗಬೇಕಿದು. ರೋಸ್ಟ್ ಆಗೋ ಥರ ಮಾಡಿಕೊಂಡು ಇವಾಗ ಅದೇ ಮಿಕ್ಸಿ ಜಾರಿಗೆ ಗಸಗಸೆನೂ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು. ಇದನ್ನು ನಾನು ಮಿಕ್ಸಿ ಜಾರ್ಗೆಲ್ಲ ಹಾಕಿ ತೊಗೊಬರ್ತೀನಿ. ಇವಾಗ ಅಷ್ಟರಲ್ಲಿ ಬೇಳೆ ಅದು ತಿರ್ಗಾ ಸ್ಟವ್ ಹಚ್ಚಿ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ನುಣ್ಣಗೆ ಪೇಸ್ಟ್ ಆಗಿರೋದನ್ನ ಇವಾಗ ಆ ಹೆಸರುಬೇಳೆ ಬೆಂದಿರೋ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೆಲ್ಲ ತೊಗೊಂಡಿದ್ದೀನಿ. ಇದು ಉಂಡೆ ಬೆಲ್ಲ, ಒಂದು 7ರಿಂದ 8 ಉಂಡೆ ಬೆಲ್ಲ ತೊಗೊಂಡು ಒಂದು ತಪ್ಪಲೆಗೆ ಹಾಕ್ಕೊಂಡು ತಿರ್ಗಾ ಆ ಕಡೆ ಸ್ಟವ್ ಮೇಲೆ ಇಟ್ಟು 1 ಚಮಚ ನೀರು ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಬೆಲ್ಲ ಕರಗೋವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಅದಕ್ಕೆ ಬೆಲ್ಲ ಸ್ವಲ್ಪ ಇದಾದರೆ ಸಾಕು. ನೋಡಿ, ಈ ಕಡೆ ಬೆಲ್ಲ ಕರಗ್ತಾ ಇರಲಿ, ಈ ಕಡೆ ನಾವು ಇದನ್ನು ಸ್ವಲ್ಪ ತಳ ಹಿಡಿದಲ್ಲೇ ಇರೋ ಆ ಥರ. ನೋಡಿ, ಇವಾಗ ಕುದೀತಾ ಇದೆ ಅದು. ನಾನು ಒಂದು 4 ಏಲಕ್ಕಿನ ಕುಟ್ಟಿ ನೀಟಾಗಿ ಪುಡಿ ಮಾಡಿಕೊಂಡು ತಂದ್ಕೊಂಡಿದ್ದೀನಿ. 4 ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡಿ ಅದರಲ್ಲಿ ಹಾಕಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ರಿ ಅದನ್ನು, ತಳ ಹಿಡಿದಿರೋ ಥರ. ಇವಾಗ ಬೆಲ್ಲ ಆ ಕಡೆ ಕರಗಿದೆ. ಇವಾಗ ಮೇಲೆ ಕೆಳಗಡೆ ಕಸ ಏನಾದ್ರು ಇದೆಯೇನೋ ಅಂತ ನಾನು ಮೇಲೆ ತಿಳಿಸ್ಕೊತಾ ಇದ್ದೀನಿ. ಬಟ್ ಆದರೆ ಅದ್ರಲ್ಲಿ ಕಸ ಎಲ್ಲ ಥರ ಏನೂ ಇರಲಿಲ್ಲ, ಚೆನ್ನಾಗಿತ್ತು. ಎಲ್ಲ ನೀಟಾಗಿ ಬಗ್ಗಿಸ್ಕೊಂಡು, ನೋಡಿ, ನಮಗೆ ಪಾಯಸ ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಮಾಡ್ಕೋಬೋದು. ಇವಾಗ ಇದಕ್ಕೆ ಶಾವಿಗೆ ಹಾಕ್ಕೋಬೇಕು. ಒಂದು ಬಾಣಲೆ ಇಟ್ಕೊಂಡು ನಾನು ಸ್ವಲ್ಪ ಪ್ಲೇಟಲ್ಲಿ ಶಾವಿಗೆ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ತೊಗೋಬೋದು. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಾಣಲಿಲಿ ಸ್ವಲ್ಪ ಒಂದೇ ಒಂದು ಸ್ಪೂನ್ನ ಎಣ್ಣೆ ಹಾಕ್ಕೊಂಡು ನಾನು ಹುರ್ಕೊಂಡಿದ್ದೀನಿ. ಇದನ್ನು ಕೆಂಪಾಗೋವರೆಗೂ ಹುರ್ಕೊಂಡು ನೀಟಾಗಿ, ನೋಡಿ ಇವಾಗ ಕೆಂಪಾಗಿದೆ, ಸಾಕು. ಇಷ್ಟು ಕೆಂಪಾದರೆ ಸಾಕು. ಇವಾಗ ಹೆಸರು ಬೇಳೆದು ಪಾಯಸದ ಬೆಲ್ಲದ ನೀರು ಎಲ್ಲ ಹಾಕ್ಕೊಂಡಿದ್ವಲ್ಲ, ಇವಾಗ ಅದಕ್ಕೆ ಹುರಿದಿಟ್ಕೊಂಡಿರೋ ಶಾವಿಗೆನ ಹಾಕ್ಕೋಬೇಕು. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಆ ತುಪ್ಪಕ್ಕೆ ದ್ರಾಕ್ಷಿ, ಗೋಡಂಬಿ ಎರಡೂ ಹಾಕ್ಕೊಂಡು ಹುರ್ಕೋಬೇಕು. ನೋಡಿ, ಕೆಂಪಾಗೋವರೆಗೂ ಹುರ್ಕೊತಾ ಇದ್ದೀನಿ. ಹಿಂಗೆ ಹುರ್ಕೊಂಡು ನೋಡಿ, ಇವಾಗ ಅದೇ ಪಾಯಸಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಹೆಸರುಬೇಳೆ ಪಾಯಸ ರೆಡಿ. ಬಾಯ್.